ರೆಡ್ ಗಣೇಶಾಯನ ಮುದ್ದು ಗಣಪನ ಪುಟ್ಟ ಕಥೆಗಳು. ಒಮ್ಮೆ ವಿಷ್ಣುವಿನ ಶಂಖ ಕಾಣೆಯಾಯಿತು. ಎಲ್ಲಿ ಹುಡುಕಿದ್ರೂ ಸಿಗ್ಲಿಲ್ಲ. ಇದರಿಂದ ವಿಷ್ಣು ಕೋಪಗೊಳ್ತಾನೆ. ಶಂಖವನ್ನ ಹುಡುಕುವಲ್ಲಿ ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾಗುತ್ತೆ. ಶಂಖಕ್ಕಾಗಿ ಹುಡುಕಾಟ ನಡೆಸಬೇಕಾದ್ರೆ ವಿಷ್ಣು ಇದ್ದಕ್ಕಿದ್ದಂತೆ ದೂರದಿಂದ ಹೊರಹೊಮ್ಮುತ್ತಿದ್ದ ಶಂಖದ ನಾದವನ್ನ ಕೇಳ್ತಾನೆ. ಆ ದಿಕ್ಕಿನಲ್ಲಿ ಶಂಖವನ್ನ ಹುಡುಕಲು ಪ್ರಾರಂಭಿಸ್ತಾನೆ. ಕೈಲಾಸ ಪರ್ವತದಿಂದಲೇ ಶಬ್ದ ಬರುತ್ತಿದೆ ಎಂದು ಶೀಘ್ರದಲ್ಲಿ ಅವನಿಗೆ ಅರಿವಾಗಿ ಪರ್ವತವನ್ನ ತಲುಪಿದಾಗ ಶಂಖ ಗಣೇಶನ ಬಳಿ ಇರೋದು ಗೊತ್ತಾಗತ್ತೆ. ಅದನ್ನ ತಿರುಗಿ ಕೊಡುವಂತೆ ಗಣೇಶನಿಗೆ ಕೇಳಿದಾಗ ಅದನ್ನ ಕೊಡುವುದಿಲ್ಲವೆಂದು ಅರಿತಿದ್ದ ವಿಷ್ಣುವು ಶಿವನ ಮೂಲಕ ಗಣೇಶನನ್ನ ಕೇಳಿಸಿದರೂ ಒಪ್ಪಲಿಲ್ಲ. ಗಣೇಶನನ್ನು ಒಲಿಸಿಕೊಳ್ಳುವ ಏಕೈಕ ಮಾರ್ಗ ಅಂದ್ರೆ ಅದು ಪೂಜೆ ಎಂಬುದು ವಿಷ್ಣುವಿಗೆ ಗೊತ್ತಿತ್ತು. ಆದ್ದರಿಂದ ವಿಷ್ಣು ವಿನಾಯಕನನ್ನ ಪೂಜಿಸ್ತಾನೆ. ಪೂಜೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ತಂದು ಗಣೇಶನಿಗೆ ಹೃದಯದಿಂದ ಪೂಜಿಸ್ತಾರೆ. ಇದನ್ನ ನೋಡಿದ ಗಣೇಶನಿಗೆ ತುಂಬಾ ಸಂತೋಷವಾಗುತ್ತೆ. ಗಣೇಶನು ವಿಷ್ಣುವಿಗೆ ಶಂಖವನ್ನ ಹಿಂದಿರುಗಿಸ್ತಾನೆ. ಮಸ್ತ್ ಮಜಾ ಮಾಡಿ